ಗೌತಮ್ ದಿವಾನ್ ಮತ್ತು ಅವರ ಪತ್ನಿ ಭೂಮಿಕಾ ಅವರು ನಮ್ಮ ಶಾಲೆನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಅವರಿಗೆ ಸಹಾಯವಾಗಿ ಬೆಂಬಲವಾಗಿ ಗೌತಮ್ ಸರ್ ಇರ್ತಾರೆ. ಬಲ ಬೆಂಬಲ ಎರಡೂ ಇದ್ದಾಗಾಯಿತು. ನಮಗೆ ಇದಕ್ಕಿಂತ ಹೆಚ್ಚಿನೇನು ಬೇಕು ಹೇಳಿ. ನಾನು ಗೌತಮ್ ದಿವಾನ್ ಸರ್ ಬಂದು ಎರಡು ಮಾತಾಡಬೇಕು ಅಂತ ಅವ್ನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಲೈಫಲ್ಲಿ ನಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋರೊಬ್ಬರಿದ್ದಾರೆ. ಕಾಯ ವಾಚ ಮನಸ್ಸ ನಮ್ಮ ಜೊತೆಗಿರ್ತಾರೆ ಅಂದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಯಾಕೆಂದರೆ ಸಾಧನೆ ಅನ್ನೋದು ಶುರು ಆಗೋದೆ ನಮ್ಮವ್ರ ಬೆಂಬಲದಿಂದ, ಅವ್ರು ಕೊಡೋ ಧೈರ್ಯದಿಂದ, ಅವ್ರು ಕೊಡೋ ನೆಮ್ಮದಿಯಿಂದ. ಭೂಮಿಕಾ ಅವರು ನನಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ನಾನು ಏನು ಬೇಕಾದರೂ ಮಾಡಬಲ್ಲೆ ಅನ್ನೋದಕ್ಕೆ ಅವರೇ ಭರವಸೆ ಕೊಟ್ಟಿರೋದು. ಹಾಗಾಗಿ ನನ್ನ ಶಕ್ತಿ ಸ್ಫೂರ್ತಿ ಎಲ್ಲವೂ ಅವರೇ. ಹೆಸರಿಗೆ ತಕ್ಕ ಹಾಗೆ ಅವರು ಭೂಮಿನೇ. ಎಲ್ಲ ಭಾರವನ್ನು ಹೊರ್ತಾರೆ, ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗ್ತಾರೆ. ಇನ್ಫ್ಯಾಕ್ಟ್ ನಾನು ಈ ಸ್ಕೂಲ್ನ ಟೇಕ್ ಓವರ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ ಅವ್ರ ಕಾರಣದಿಂದ. ಅವ್ರಿಗೆ ಮಕ್ಕಳ ಬಗ್ಗೆ ಇರೋ ಪ್ರೀತಿ ಇರ್ಬೋದು, ಮಕ್ಕಳ ಭವಿಷ್ಯ ಇರ್ಬೋದು, ಕಾಳಜಿ ಇರ್ಬೋದು, ಅವರ ಆಲೋಚನೆ ಇರ್ಬೋದು, ಕಳಕಳಿ ಇರ್ಬೋದು, ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ. ಆ್ಯಕ್ಚುಲಿ ನಾನು ಇವತ್ತೇನು ಮಾತಾಡಬಾರ್ದು, ಹಾಗಂತೇಳಿ ಜಾಸ್ತಿ ಮಾತಾಡ್ಬಿಟ್ಟೆ. ಇವತ್ತು ಭೂಮಿಕಾ ಅವ್ರ ದಿನ, ಅವ್ರು ಮಾತಾಡಬೇಕು. ಬನ್ನಿ ಭೂಮಿಕಾ, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಗೌತಮ್ ಅವ್ರು ಹೇಳಿದ ಅಷ್ಟು ಮಾತು ನಂದು. ಅವ್ರು ನನಗೆ ಧೈರ್ಯ ಕೊಡದೇ ಇದ್ದಿದ್ದರೆ ನಾನಿವತ್ತು ಈ ಸ್ಥಾನದಲ್ಲಿ ನಿಲ್ಲಕ್ಕಾಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಗೌತಮ್ ಅವರು. ನಾನು ಟೀಚರ್ ಆಗಿದ್ದಕ್ಕೆ ಕಾರಣ ನಮ್ಮಪ್ಪ. ಅವರೇ ನನ್ನ ಮೊದಲನೇ ಗುರು, ನನ್ನ ಇನ್ಸ್ಪಿರೇಷನ್ ಅವರು. ಅವರು ಮೇಷ್ಟ್ರು, ಕನ್ನಡ ಮೇಷ್ಟ್ರು. ಅದನ್ನು ಹೇಳೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ. ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ನನಗೆ ಆಗಾಗ ಹೇಳ್ತಿದ್ರು, ಎಲ್ಲರೂ ಟೀಚರ್ ಕೆಲಸ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಕಂದ, ಅದು ಬರೀ ಕೆಲಸ ಅಷ್ಟೇ ಅಲ್ಲ, ಅದು ಒಂದು ಸೇವೆ. ಸಮಾಜನ ಕಟ್ಟೋ ಕೆಲಸ, ಸಮಾಜದ ಭವಿಷ್ಯವನ್ನು ರೂಪಿಸೋ ಕೆಲಸ. ಆಗ ಅವ್ರ ಮಾತಿನ ಆಳ ಗೊತ್ತಿರಲಿಲ್ಲ. ಆಮೇಲೆ ಒಂದಿನ ನಾನು ಟೀಚರ್ ಆದಮೇಲೆ ಗೊತ್ತಾಯಿತು, ಮಕ್ಕಳ ಜೀವನದಲ್ಲಿ ಗುರುಗಳು ಬರೋದು ಅವ್ರ ಭವಿಷ್ಯಕ್ಕೆ ದಾರಿ ಮಾಡಿಕೊಡೋದಕ್ಕೆ. ಶುರುವಲ್ಲಿ ನಾವು ಒಳ್ಳೆಯದನ್ನು ಬಿತ್ತಿದ್ರೆ ಅದು ಹೆಮ್ಮರವಾಗುತ್ತೆ, ಹಾಗೆ ನಾವು ಕೆಟ್ಟದನ್ನು ಬಿತ್ತಿದ್ರೆ ಅದೂ ಹೆಮ್ಮರವಾಗುತ್ತೆ. ಸೊ ಮಕ್ಕಳಿಗೆ ನಾವು ಏನನ್ನು ಕೊಡ್ತೀವಿ ಅದು ತುಂಬ ಮುಖ್ಯ ಆಗುತ್ತೆ. ನಾವು ಅವರಲ್ಲಿ ಏನನ್ನು ಬಿತ್ತೀವಿ ಅನ್ನೋದು ನಮ್ಮ ಮೇಲಿರುತ್ತೆ. ಈ ವಿಷಯದಲ್ಲಿ ಸ್ಕೂಲ್ ಜವಾಬ್ದಾರಿ, ಟೀಚರ್ ಜವಾಬ್ದಾರಿ ತುಂಬಾ ದೊಡ್ಡದು. ಅದಕ್ಕೆ ನಮ್ಮಲ್ಲಿ ಅಪ್ಪ ಅಮ್ಮನ ನಂತರದ ಸ್ಥಾನ ಒಬ್ಬ ಗುರು ಕೊಡ್ತಾರೆ. ಅಪ್ಪ ಅಮ್ಮ ಜನ್ಮ ಕೊಟ್ಟರೆ ಗುರು ಮಕ್ಕಳಿಗೆ ಇನ್ನೊಂದು ಜನ್ಮ ಕೊಡ್ತಾರೆ. ಅವ್ರ ಭವಿಷ್ಯಕ್ಕೆ ದಾರಿ ಮಾಡಿಕೊಡ್ತಾರೆ. ತುಂಬ ಶ್ರೇಷ್ಠವಾದ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ನನಗೂ ಸೇವೆ ಮಾಡೋದಕ್ಕೊಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಈ ಸಂದರ್ಭದಲ್ಲಿ ನಾನು ಒಬ್ಬರ ವ್ಯಕ್ತಿಯ ಬಗ್ಗೆ ಮಾತಾಡಲೇಬೇಕು. ನಮ್ಮಪ್ಪ ಮೇಷ್ಟ್ರು ಅಂತ ಹೇಳಿದ್ನಲ್ಲ, ಅವರು ಮೇಷ್ಟ್ರು ಆಗೋದಕ್ಕೆ ಕಾರಣ ಇನ್ಯಾರು ಅಲ್ಲ, ನನ್ನ ಅತ್ತೆ ಗೌತಮ್ ದಿವಾನ್ ಅವ್ರ ತಾಯಿ ಭಾಗ್ಯ ದಿವಾನ್ ಅವರು.